ಓ ಮಿಲ್ಲರ್ ಎಂತ ಮಾಡಿದ್ಯಣ್ಣ. ಅಯ್ಯೋ, ತಂಡವನ್ನು ಆಲ್ಮೋಸ್ಟ್ ಗೆಲ್ಲಿಸಿ ಕೊನೆಗೆ ತಂಡ ಸೋಲುವಾಗೆ ಮಾಡಿದ್ದು. ಅಯ್ಯೋ, ಇದು ಸಚ್ ಅ ಹಾರ್ಟ್ ಬ್ರೇಕಿಂಗ್ ಡಿಫೀಟ್ ಫಾರ್ ಡೆಲ್ಲಿ. ನಮಸ್ಕಾರ ಎಲ್ರಿಗೂ, ಜನಾರ್ದನ್ ಹತ್ರ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರದ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. GT, ನಾನು ಲಾಸ್ಟ್ ಮ್ಯಾಚ್ ಹೇಳಿದ್ದೆ, ಹೌ ಡಿಡ್ ಯು ಲೂಸ್? 2 ಓವರಿಗೆ 15 ನೋಡ್ಲಿಕ್ಕೆ ಆಗ್ಲಿಲ್ವಾ ಅಂತ. ಈಗ GT, ಹೌ ಡಿಡ್ ಯು ವಿನ್? ಅಯ್ಯೋ, ಮ್ಯಾಚ್ ಸೋತು ಇನ್ನು ಅಂದ್ರೆ ಸತತ 3 ಸೋಲು, ಹಾಗೆ ಹೀಗೆ ತಮ್ಮನೆಲ್ಲ ರೆಡಿಯಾಗಿತ್ತು. ಫುಲ್ ಚೇಂಜ್ ಈಗ, ಅದಕ್ಕೀಗ ಟೈಮ್ ಆಗ್ತದೆ. ಫಸ್ಟ್ ಜಯ ಈ IPL ಅಲ್ಲಿ GTಗೆ, ಫಸ್ಟ್ ಸೋಲು ಡೆಲ್ಲಿಗೆ, ಗೆದ್ದು ಸೋತ್ರು. ಅಯ್ಯೋ ದೇವರೇ, ವಾಟ್ ಅ ಮ್ಯಾಚ್ ಆಫ್ ದಿಸ್ IPL 2026 ಸೋ ಫಾರ್. ಓ, ಥ್ರಿಲ್ಲರ್ ಟು ದ ಕೋರ್. ಫಸ್ಟ್ ಬ್ಯಾಟಿಂಗ್ ಮಾಡಿದಂತಹ GT ಹೊಡೆದದ್ದು ಬರೋಬ್ಬರಿ 210 ರನ್. 4 ಜನ ಗೆಸ್ ಮಾಡಿದ್ದಾರೆ. ಅವರ ಹೆಸರನ್ನು ಕೂಡ ಹೇಳ್ತೇನೆ ಕೊನೆಯ ತನಕ ನೋಡಿ. ವಾಟ್ ಅ ಪ್ರೆಡಿಕ್ಷನ್. ಕೆಲವರು ತುಂಬ ಸ್ಮಾರ್ಟ್ ಇದ್ದೀರಿ ಆಯ್ತಾ, ನಮ್ಗೆ ಗೊತ್ತಾಗ್ತದೆ ನೀವು ಎಷ್ಟು ಸ್ಮಾರ್ಟ್ ಇದ್ರು ಗೊತ್ತಾಗ್ತದೆ. ಕೆಲವರು ಮ್ಯಾಚ್ ಮುಗಿದ್ಮೇಲೆ ಕಮೆಂಟ್ ಆಗ್ತಾರೆ, ಫಸ್ಟ್ ಇನ್ನಿಂಗ್ಸ್ ಆದಮೇಲೆ 210 ಬ್ರೋ ಅಂತ. ವೆರಿ ಸ್ಮಾರ್ಟ್. ಇನ್ನು ಕೆಲವರು ಮೊದಲೇ ಪ್ರೆಡಿಕ್ಟ್ ಮಾಡಿರ್ತಾರೆ, ಅದಾದಮೇಲೆ ಎಡಿಟ್ ಮಾಡೋದು, ಸ್ಕೋರನ್ನು ಎಡಿಟ್ ಮಾಡ್ತಾರೆ. ಅಣ್ಣ, ನೀವು ಸ್ಕೋರ್ ಎಡಿಟ್ ಮಾಡಿದರೆ ನಮ್ಗೆ ಗೊತ್ತಾಗ್ತದೆ, ಎಡಿಟೆಡ್ ಅಂತ ಬರ್ತದೆ. ನೀವು ಮೊದಲು ಎಷ್ಟು ಪ್ರೆಡಿಕ್ಟ್ ಮಾಡಿದ್ರಿ ಅಂತ ನಮ್ಗೆ ಗೊತ್ತಾಗ್ತದೆ. ಸೊ ಅಷ್ಟೆಲ್ಲ ಸ್ಮಾರ್ಟ್ ಬೇಡ. ಬಟ್ 4 ಜನ ಪ್ರೆಡಿಕ್ಟ್ ಮಾಡಿದ್ದೀರಿ. ಬಟ್ ಓ ಮೈ ಗಾಡ್, ಇವತ್ತು GT ಎಸ್ಪೆಷಲಿ ನನ್ಗೆ ಭಾರಿ ಖುಷಿಯಾಗಿದ್ದು ಗಿಲ್ ಫಾರ್ಮಿಗೆ ಬಂದದ್ದು. ನಂಗೆ ಮೊದಲಿಂದ ಒಂಚೂರು ಗಿಲ್ ಮೇಲೆ ಸ್ವಲ್ಪ ಒಂದು ಅತೀವವಾದಂತಹ ಒಂದು ಎಂತ ಹೇಳೋದು, ಪ್ರೀತಿ ಉಂಟು, ಅಭಿಮಾನ ಉಂಟು, ವಿಶ್ವಾಸ ಉಂಟು. ಒಳ್ಳೆ ಪ್ಲೇಯರ್, ಟೆಕ್ನಿಕಲಿ ಸಾಲಿಡ್ ಪ್ಲೇಯರ್. ಆ್ಯಂಡ್ ಬಟ್ಲರ್ ಹೊಡೆದಂಥ ರೀತಿ ಬಂದು ಚಚ್ಚಿ ಅವ್ರು ಔಟ್ ಆಗುವಾಗ ಗಿಲ್ಲು ಐ ಥಿಂಕ್ ಇನ್ನೂ ಸಿಂಗಲ್ ಡಿಜಿಟಲ್ಲೇ ಇದ್ರು. ಸಾಯಿ ಸುದರ್ಶನ್ ಅವರು 12 ರನ್ ಹೊಡೆದು ಔಟ್ ಆದರು. ಅದಾದಮೇಲೆ ಬಂದಂಥ ಬಟ್ಲರ್ 27 ಬಾಲಿಗೆ 52 ರನ್ ಮೂಲೆಗೆ ಡಮ ಅಂತ ಹೊಡೆದು ಅವ್ರು ಔಟ್ ಆಗುವಾಗಲೂ ಗಿಲ್ ಅವರು ಸಿಂಗಲ್ ಡಿಜಿಟಲ್ಲೇ ಇದ್ರು. ಅದಾದಮೇಲೆ ಗಿಲ್ ಚಾರ್ಜ್ ತೆಗೆದುಕೊಂಡದ್ದು 45 ಬಾಲಿಗೆ 70 ರನ್. ಫೆಂಟಾಸ್ಟಿಕ್ ಫ್ಲಾಲೆಸ್ ಇನ್ನಿಂಗ್ಸ್. ಅದಾದಮೇಲೆ ಅಂದರೆ ಪರವಾಗಿಲ್ಲ ಮಾರ್ರೆ ಅಂತ ಅನ್ಸಿದ್ದು ಯಾರು, ನಮ್ಮ ವಾಷಿಂಗ್ಟನ್ ಸುಂದರ್. ಒಂದು ಸುಂದರವಾದ ಇನ್ನಿಂಗ್ಸ್, ಪರವಾಗಿಲ್ಲ. 32 ಬಾಲಿಗೆ 55 ರನ್. ಆಲ್ರೌಂಡರ್ ಅಂತ ಏನೋ ಟ್ರೀಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಅವರು ಫಸ್ಟ್ ಟೈಮ್ IPL ಅಲ್ಲಿ 50 ಹೊಡೆದದು. ಇಷ್ಟು ಸ್ಟ್ರೈಕ್ ರೇಟಲ್ಲೆಲ್ಲ ಹೊಡಿಲಿಕ್ಕೆ ಬರ್ತದೆ ನನಗಂತೂ ಗೊತ್ತಿರಲಿಲ್ಲ, ನಿಜವಾಗ್ಲೂ ಗೊತ್ತಿರಲಿಲ್ಲ. ನಾನು ಏನೋ ಅಣಕಿಸ್ತಾ ಇರೋದಲ್ಲ, ಬಟ್ ಅಯ್ಯೋ ಸರ್ಪ್ರೈಸ್. ಪರವಾಗಿಲ್ವೇ, ಚಂದ ಮಾಡಿ ಆಡ್ತಾ ಇದ್ದಾರಲ್ಲ ಅಂತ ಭಾರಿ ಖುಷಿ ಆಯಿತು. ಆ್ಯಂಡ್ ಇವರೆಲ್ಲರ ಕೃಪಾ ಕಟಾಕ್ಷ, ಇವರೆಲ್ಲರ ಕಾಂಟ್ರಿಬ್ಯೂಷನಿಂದಾಗಿ ಕೇವಲ 4 ವಿಕೆಟ್ ನಷ್ಟಕ್ಕೆ 210 ರನ್ ಚಚ್ಚಿದ್ರು GT. ಬಟ್ ಸ್ಟಿಲ್ ಚೇಸಬಲ್ ಡೆಲ್ಲಿ ಗ್ರೌಂಡಲ್ಲಿ. ಆ್ಯಂಡ್ ತುಂಬ ದೊಡ್ಡ ಗ್ರೌಂಡ್ ಏನಲ್ಲ, ಚೇಸಬಲ್ ಅಂತವೇ ಎಲ್ಲ ಮಾತಾಡಿಕೊಳ್ತಿದ್ದದ್ದು. ಆ್ಯಂಡ್ ಡೆಲ್ಲಿಯ ಬ್ಯಾಲೆನ್ಸು ಹಾಗೆ ಹೀಗೆ ಅಂತೆಲ್ಲ ನಾವು ಹೇಳುವಾಗ ಇದನ್ನು ಚೇಸ್ ಮಾಡಬಹುದು. ಬಟ್ ನೋಡುವ ಯಾವ ಥರ ಬೌಲಿಂಗ್ ಆಗ್ತಾರೆ. ಬೈ ದ ವೇ, ಮುಖೇಶ್ ಕುಮಾರ್ ಅವರು ಲವ್ಲಿ 50 ಭಾರಿ ಖುಷಿ ಆಯಿತು. ಏನು ಬೌಲಿಂಗ್, 4 ಓವರಿಗೆ 55 ರನ್, 2 ವಿಕೆಟ್ ತೆಗೆದ್ರೂ ಕೂಡ ಒಂದು ಅತ್ಯದ್ಭುತ ಅರ್ಧಶತಕ. ಡೆಲ್ಲಿಯ ಚೇಸ್ ಸ್ಟಾರ್ಟ್ ಆಯಿತು. ನಿಸ್ಸಂಕ ಮತ್ತು ರಾಹುಲ್ ಆಡಿದಂಥ ರೀತಿ, ವಾವ್. ಪವರ್ ಪ್ಲೇ ಚಚ್ಚಿ ಬಿಸಾಕಿದ್ರು. ನಿಸ್ಸಂಕ ಪವರ್ ಪ್ಲೇಯಲ್ಲಿ ನಿಸ್ಸಂಕ ಭಯಂಕರ ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಚಚ್ತಾ ಇದ್ರು. ಯಾವುದೋ ಒಂದು ಓವರಲ್ಲಿ 23 ರನ್ ಎಲ್ಲ ಹರಿದು ಬಂತು. 24 ಬಾಲಿಗೆ 41 ರನ್. ಫ್ಯಾಂಟಾಸ್ಟಿಕ್ ಬ್ಯಾಟಿಂಗ್. ಬಟ್ ಡೆಲ್ಲಿಯದು ಪ್ರಾಬ್ಲಮ್ ಎಂತಾಗಿದ್ದು ಅಂತಂದರೆ, ಇವತ್ತು ಮಿಡ್ಲ್ ಆರ್ಡ್ರಲ್ಲಿ ಯಾರೂ ಕೂಡ ಆಡಲಿಲ್ಲ. ನಾವು ನೋಡಿ ಪ್ರಿವ್ಯೂವಲ್ಲಿ ತಮ್ನೇಲಲ್ಲಿ ಕೂಡ ಯಾರನ್ನು ಹಾಕಿದ್ದು, ಸಮೀರ್ ರಿಜ್ವಿ ವರ್ಸಸ್ ಗಿಲ್. ಅಂದರೆ ನಾನು ಮತ್ತೆ ಸ್ವಲ್ಪ ಜಾಸ್ತಿಯೇ ಮಾತಾಡಿದೆ. ಇದು ಸಮೀರ್ ರಿಜ್ವಿ ವರ್ಸಸ್ GT. ಯಾಕಂತಂದರೆ ಸಮೀರ್ ರಿಜ್ವಿ ಈ IPL ಇದು ಫಸ್ಟ್ 2 ಮ್ಯಾಚು ಏನು ಸೂಪರ್ ಆಗಿ ಆಡಿ ಒಳ್ಳೆ ಚೇಸ್ ಮಾಡಿ ಮ್ಯಾನ್ ಆಫ್ ದ ಮ್ಯಾಚ್ ಗೆದ್ದಿದ್ರು. ಸೊ ಇವತ್ತು ಎಂತ ಆಡ್ಬೋದು ಹಾಗೆ ಹೀಗೆ. ಇವತ್ತು ಫಸ್ಟ್ ಬಾಲ್ 0 ಡಮ್. ರಾಶಿದ್ ಖಾನ್ ಹಾಕಿದಂಥ ರಾಂಗ್ ಒನ್, ಅಥವಾ ಗೂಗ್ಲಿಯನ್ನು ರೀಡೇ ಮಾಡಲಿಲ್ಲ. ಬಾಲ್ ಪಿಚ್ಚಾಗಿ ಒಳಗಡೆ ಬಂದಿದೆ. ಬ್ಯಾಟ್ ಮತ್ತು ಪ್ಯಾಡ್ ನಡುವೆ ಇಷ್ಟು ಗ್ಯಾಪ್, ಒಬ್ರು ಮಲಗ್ಬೋದು ಅಷ್ಟು ಗ್ಯಾಪ್ ಇತ್ತು. ಸೀದಾ ಹೋಗಿ ವಿಕೆಟಿಗೆ ತಾಗಿದೆ. ಆ್ಯಂಡ್ ಈವನ್ ನಿತೀಶ್ ರಾಣಾ, ಒಂದೇ ಓವರಲ್ಲಿ ನಿತೀಶ್ ರಾಣಾ ಮತ್ತು ಸಮೀರ್ ರಿಜ್ವಿ ಅವರು ಔಟ್ ಆದರು. ಅವ್ರು 5 ರನ್ ನೋಡಿದ್ರು, ನಿತೀಶ್ ರಾಣಾ ಏನು ಸಮೀರ್ ರಿಜ್ವಿ 0. ಆಲ್ ಆಫ್ ಅ ಸಡನ್ 3 ವಿಕೆಟ್ ಡಮ್ ಅಂತ ಹೋದಾಗ ಅಯ್ಯಯ್ಯೋ ಇದೆಂತಪ್ಪ ಅಂತ. ಮತ್ತೆ ಮಿಲ್ಲರ್ ಅವರು ಬಂದರು. ಇವತ್ತು ಸ್ಟಬ್ಸ್ಗಿಂತ ಮುಂಚೆ ಮಿಲ್ಲರ್ ಅವರು ಬಂದಿದ್ರು. ಅವರು ಒಂದು ಡೈವ್ ಹೊಡೆಯುವಂಥದ್ದು ಒಂದ್ಸಲಿ ಕೈಗೆ ಗಾಯ ಮಾಡಿಕೊಂಡ್ರು. ಅವರು ಟ್ರೈ ಮಾಡಿದ್ರು ಆಟ ಆಡಲಿಕ್ಕೆ, ಅವ್ರಿಗೆ ಆಗಲಿಲ್ಲ. ಅವರು ಎಂತ ಹೇಳಿದ್ರು, ಅಂದರೆ ಓಕೆ ನಾನು ಈಗ ಹೊರಗಡೆ ಹೋಗಿರ್ತೇನೆ, ನೆಕ್ಸ್ಟು ಏನು ಅಗತ್ಯ ಬಿದ್ದರೆ ಬರ್ತೇನೆ ಅಂತ. ಕೊನೆಗೆ ಬೇಕಾದದ್ದು ಮಿಲ್ಲರೇ ಆಯಿತು. ಯಾಕಂತಂದರೆ ಅದಾದಮೇಲೆ ಅಕ್ಷರ್ ಪಟೇಲ್ ಅವರು ಬಂದರು. ಅವ್ರಿಗೆ 2 ರನ್ ಹೊಡೆದು ಔಟ್ ಆದರು. ಸ್ಟಬ್ಸ್ ಅವರನ್ನು ಐ ಥಿಂಕ್ ರಾಹುಲ್ ಅವ್ರದ್ದು ಮಿಸ್ಕಮ್ಯುನಿಕೇಷನ್, ಮಿಸ್ ಕ್ಯಾಲ್ಕುಲೇಷನಿಂದಾಗಿ ಸ್ಟಬ್ಸ್ ಅವ್ರು ರನ್ ಔಟ್ ಆದರು. ರಾಹುಲ್ ಇದು
ಫ್ಯಾಂಟಾಸ್ಟಿಕ್ ಬ್ಯಾಟಿಂಗ್ ಇವತ್ತು ಆ್ಯಕ್ಚುಲಿ ವೆಲ್ ಡಿಸರ್ವ್ಡ್ 100 ಮಿಸ್ ಆಯಿತು ರಾಹುಲ್. ಇದು ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಒಂಚೂರು ನಿಧಾನ ಆಗ್ತಾ ಉಂಟು ಆಟ ಅಂತ ಅಂದ್ಕೊಂಡ್ರೆ ಪ್ರಸಿದ್ಧ ಕೃಷ್ಣ ಅವರ ಓವರಲ್ಲಿ ಒಂದು 4 ಬಾಲಲ್ಲಿ 20 ರನ್ ಚಚ್ಚಿ ಪಟ್ ಅಂತ 29 ಬಾಲಿಗೆ 53 ರನ್, 25 ಬಾಲಿಗೆ 33 ಏನೋ ಇತ್ತು. ಅಯ್ಯೋ ಇದು ತುಂಬ ಸ್ವಲ್ಪ ನಿಧಾನ ಆಡ್ತಿದ್ದಾರಲ್ಲ ರಾಹುಲ್ ಯಾಕೆ ಅಂತ ಅಂದ್ಕೊಳ್ತಿರೋ 4 ಬಾಲಲ್ಲಿ 20 ರನ್ ಹೊಡೆದು 29 ಬಾಲಿಗೆ 53 ರನ್, 52 ಬಾಲಿಗೆ 92 ರನ್. ಫ್ಯಾಂಟಾಸ್ಟಿಕ್ ಇನ್ನಿಂಗ್ಸ್. 11 4 4 6. ಬಟ್ ಯಾವಾಗ ಅವ್ರು ಔಟ್ ಆದ್ರಲ್ಲ ಆವಾಗ ಮ್ಯಾಚ್ ಹೋಯ್ತಂದು ಅಂದ್ಕೊಂಡಿದ್ದು. ಅದರ ಟೈಮ್ಗೆ ಮಿಲ್ಲರ್ ಕೂಡ ಬಂದರು, ಬಟ್ ಮಿಲ್ಲರ್ಗೆ ಯಾರು ಕೂಡ ಪಾರ್ಟ್ನರೇ ಇಲ್ಲ. ಲಾಸ್ಟ್ 3 ಓವರಿಗೆ 45 ರನ್ ಬೇಕು. ಈಸಿ ಕ್ಯಾಲ್ಕುಲೇಷನ್, ಪ್ರತಿ ಓವರಿಗೆ 15 ರನ್ ಹೊಡಿಬೇಕು ಆಯಿತಾ. ಬಟ್ ಆ ಕಡೆಯಿಂದ ಯಾರು ಪಾರ್ಟ್ನರ್ ಇಲ್ಲ, ಮಿಲ್ಲರ್ ಒಬ್ಬನೇ ಹೊಡೆದು ವಿನ್ ಮಾಡಿಸಬೇಕು. ಎಸ್, ವಿಪ್ರಾಜ್ ಇದ್ದರೂ ಕೂಡ ನಿಮಗೆ ಅಂಥ ಒಂದು ಮಿಲ್ಲರ್ ರೇಂಜ್ಗಿನ ಫಿನಿಷರ್ ಅಲ್ಲ. ಅದು ರಬಾರ್ಡ್ ಹಾಕಿದ ಓವರಲ್ಲಿ ಏನು 18ನೇ ಓವರಲ್ಲಿ ಕೇವಲ 9 ರನ್ ಬಂತು. ಸೊ 3 ಓವರಿಗೆ 45 ಇದ್ದದ್ದು 2 ಓವರಿಗೆ 36 ರನ್. ಇದು ಸ್ವಲ್ಪ ಲಗಾಡಿ ಹೋಯ್ತಂತ ಅಂದ್ಕೊಳ್ಳುವಾಗ ಸಿರಾಜ್ ಅಣ್ಣ ಹಾಕಿದಂಥ ಓವರಲ್ಲಿ 23 ರನ್ ಚಚ್ಚಿದ್ರು ಮಿಲ್ಲರ್. ಕ್ರೇಜಿ ಹಿಟ್ಟಿಂಗ್, ಕೆಲವೊಂದು ನೋ ಲುಕ್ ಶಾರ್ಟಲ್ಲಿ 6 ಹೊಡಿತಿದ್ರು. ಪೀಕ್ ಲೆವೆಲ್. 1 ಓವರಿಗೆ 13 ರನ್ ಬೇಕು. ಆ ಓವರಲ್ಲಿ ಫಸ್ಟ್ ಬಾಲ್ ವಿಪ್ರಾಜ್ ನಿಗಮ್ ಅವ್ರು ಸ್ಟ್ರೈಕಲ್ಲಿ ಇದ್ದದ್ದು. ವಿಪ್ರಾಜ್ ನಿಗಮ್ ಫಸ್ಟ್ ಬಾಲೇ 4 ಹೊಡೆದ್ರು, ಸೆಕೆಂಡ್ ಬಾಲ್ ಔಟ್. ಮತ್ತೆ ಪುನಃ ಗಾಬರಿ, ಯಾಕಂತಂದರೆ ಸ್ಟ್ರೈಕಲ್ಲಿ ಈಗ ಮಿಲ್ಲರ್ ಇಲ್ವಲ್ಲ. 2 ಬಾಲ್ ಆಗಿದೆ, 4 ರನ್ ಬಂದಿದೆ ಹೌದು, ಬಟ್ ಇದು ಯಾರು ಮಿಲ್ಲರ್ ಅವರು ಸ್ಟ್ರೈಕಲ್ಲಿಲ್ಲ. ಪುಣ್ಯಕ್ಕೆ ಕುಲ್ದೀಪ್ ಯಾದವ್ ಅವರು ಒಂದು ಸಿಂಗಲ್ ತೆಗೆದುಕೊಟ್ರು. ಆಗೇನಾಯಿತು, 3 ಬಾಲಿಗೆ ಅಂದರೆ 3 ಬಾಲ್ ಇನ್ನು ಮಿಲ್ಲರ್ ಅವರು ಆಡುವಂಥದ್ದು. ಆವಾಗ ಒಂದು 106 ಮೀಟರ್ದೊಂದು 6, 2 ಬಾಲ್ 8 ಬೇಕು. 106 ಮೀಟರ್ದೊಂದು 6 ಹೊಡೆದ್ರು. ನೋ ಲುಕ್ ಶಾಟ್ ಸ್ಟ್ರೈಟ್ ಪ್ರಸಿದ್ಧ ಕೃಷ್ಣ ಅವರು ಹಾಕಿದಂಥ ಬಾಲು ಗ್ರೌಂಡ್ ಹೊರಗಡೆ ಹೋಗಿದೆ. 2 ಬಾಲಿಗೆ 2. ಇದು ಈಸಿ ವಿಕ್ಟ್ರಿ ಅಣ್ಣ, ಮಿಲ್ಲರ್ ಕಿಲ್ಲರ್ ಹಾಗೆ ಹೀಗೆ ಅಂತೆಲ್ಲ ಎಲ್ಲ ಹಾಡಿ ಹೊಗಳಬೇಕು ಅಂತ ಅಂದ್ಕೊಳ್ಳೋದು. ಅದು ಆ್ಯಕ್ಚುಲಿ 5ನೇ ಬಾಲ್ 1 ರನ್ ಓಡಿತಿದ್ರೆ ಟೈ ಆಗ್ತಾಯಿತ್ತು. ಬಟ್ ಯಾಕೋ ಏನೋ ಮಿಲ್ಲರ್ ಅವ್ರಿಗೆ ಎಂತ ಅನಿಸುತ್ತೋ ಏನೋ, ನನಗೆ ಕುಲ್ದೀಪ್ ಯಾದವ್ ಅವರ ಮೇಲೆ ನಂಬಿಕೆ ಇಲ್ಲ. ನನಗೆ ಅವರು ಆ ಲಾಸ್ಟ್ ಬಾಲ್ ಅವ್ರು ಔಟ್ ಆದರೆ ಡಾಟ್ ಆದರೆ ಅಂತ ಎಂತ ಅನಿಸಿದೆ ಅಂತ ಗೊತ್ತಿಲ್ಲ. ಅವರು ಓಡಲಿಲ್ಲ, ಸಿಂಗಲನ್ನು ಡಿನೈ ಮಾಡಿದರು. ಎಷ್ಟು ಹೊಟ್ಟೆ ಉರಿಬೋದು ಡೆಲ್ಲಿಗೆ, ಮಿಲ್ಲರ್ಗೆ ಅಂತಂದರೆ. ಯಾಕಂತಂದರೆ 2 ಬಾಲ್ 2 ಇದ್ದದ್ದು, 1 ಬಾಲ್ 2 ಸ್ಟಿಲ್ ಗೆಟ್ಟೇಬಲ್. ಯಾಕಂತಂದರೆ ಕ್ರೀಸಲ್ಲಿ ಇರೋದು ಮಿಲ್ಲರ್. ಬಟ್ ಲಾಸ್ಟ್ ಬಾಲ್ ಬ್ಯೂಟಿಫುಲ್ ಬೌನ್ಸರ್, ಐ ಥಿಂಕ್ ಸ್ಲೋ ಬೌನ್ಸರ, ಬಟ್ ಒಳ್ಳೆ ಬೌನ್ಸರ್. ಈ ಲೆವೆಲಿಂದ ಹೋಗಿದೆ, ತಲೆ ಮೇಲಿಂದ ಹೋಗಿಲ್ಲ, ಈ ಲೆವೆಲಿಂದ ಹೋಗಿದೆ. ಮಿಲ್ಲರ್ಗೆ ಟೈಮ್ ಮಾಡಲಿಕ್ಕೆ ಆಗಲಿಲ್ಲ. ಬಟ್ಲರ್ ಅವರು ಗ್ಲೌ ಕೂಡ ತೆಗ್ದಿರಲಿಲ್ಲ, 2 ಗ್ಲೌ ಹಾಕ್ಕೊಂಡಿದ್ದಾರೆ. ಆ ಕಡೆಯಿಂದ ಬೈ ಓಡಲಿಕ್ಕೆ ಟ್ರೈ ಮಾಡಿದರು, ಬಟ್ ಆ ಕಡೆಯಿಂದ ಏನು ಗ್ಲೆನ್ ಫಿಲಿಪ್ಸ್ ಓಡ್ತಾ ಇದ್ದಾರಾ? ಇಲ್ಲ, ಕುಲ್ದೀಪ್ ಯಾದವ್ ಅವರು. ನಿಮ್ಗೆ ಗೊತ್ತುಂಟು, ಅವರು ಸಚ್ ಅ ಬ್ಯಾಡ್ ರನ್ನರ್ ಬಿಟ್ವೀನ್ ದ ವಿಕೆಟ್ಸ್. ಫಾಸ್ಟಾಗಿ ಓಡಲಿಕ್ಕೆ ಆಗೋದಿಲ್ಲ ಕುಲ್ದೀಪ್ ಯಾದವ್ ಅವರಿಗೆ. ಏನು ಬಟ್ಲರ್ ಅವರು ಥ್ರೋ ಮಾಡಿದ್ದು, ಅಂಡರ್ ಆರ್ಮ್ ಥ್ರೋ ಮಾಡಿದ್ದು, ಸೀದಾ ಮಿಡಲ್ ವಿಕೆಟ್ ಡಮರ್, ಕ್ಲೀನ್ ರನ್ಔಟ್. 1 ರನ್ನಿಂದ ವಿನ್. ಜಿ ಟಿ 210 ರನ್ ಹೊಡೆದ್ರೆ ಡೆಲ್ಲಿ 209 ರನ್. ಮಿಲ್ಲರ್ಗೆ ತನ್ನ ಕರಿಯರ್ ಪೂರ್ತಿ ಜುರ್ರ ಅಂತ ಪಾಸ್ ಆಗಿರ್ಬೋದು. ಈ ಮನುಷ್ಯನಿಗೊಂದು ಎಷ್ಟು ಹಾರ್ಟ್ ಬ್ರೇಕ್ ಮಾರ್ರೆ. ಸೌತ್ ಆಫ್ರಿಕಾದ ಪರ ಆಡ್ತಾರೋ ಪಾಪ, ಒಂದು ಕೂಡ ಕಪ್ ಗೆಲ್ಲಿಲ್ಲ. ಈ ವರ್ಲ್ಡ್ ಕಪ್ಪಲ್ಲೆಲ್ಲ ಎಷ್ಟು ಅವರಿಗೆ ಹಾರ್ಟ್ ಬ್ರೇಕ್ ಆಗಿದೆ. ಅದೆಲ್ಲ ಕಣ್ಣೆದು ರಪ್ 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 ಅಂತ ಪಾಸ್ ಆಯ್ತಾ ಅಂತ ಎಷ್ಟು ಬೇಜಾರು ಮಾಡಿಕೊಂಡ್ರಂತೆ ಮಿಲ್ಲರ್. ಅಂದರೆ ಅವೊಂದು ಚಿಕ್ಕ ಪಾಪ ಪ್ರಜ್ಞೆ ಕಾಡ್ತಾರೆ, ನನ್ನಿಂದ ಡೆಲ್ಲಿ ಸೋತರು ಅಂತ. ಅಣ್ಣ, ನಿನ್ನಿಂದ ಡೆಲ್ಲಿ ಗೆಲ್ಲುವ ತನಕ ಬಂದದ್ದು. ಸೊ ಆ ಕ್ರೆಡಿಟ್ ಕೂಡ ಮಿಲ್ಲರ್ಗೆ ಹೋಗಬೇಕು. 3 ಓವರಿಗೆ 45 ಇದ್ದದ್ದು, 2 ಬಾಲಿಗೆ 2 ತಂದದ್ದು. ಇಟ್ ಈಸ್ ಮಿಲ್ಲರ್, ಇಟ್ ಈಸ್ ನನ್ ಅದರ್ ದ್ಯಾನ್ ಮಿಲ್ಲರ್. ಬಟ್ 2 ಬಾಲಿಗೆ 2 ಅಂತ ಇದ್ದ ಮೇಲೆ ಅದೊಂದು ಎಡವಟ್ಟಿದೆಯಲ್ಲ, ಅದು ಈ IPL ಮುಗಿದ ತನಕ ಡೆಲ್ಲಿ ಏನಾದ್ರು ವಿನ್ ಆಗೋದಿದ್ರೆ, ಅಥವಾ ಡೆಲ್ಲಿ ಎಸ್ಪೆಷಲಿ ಪ್ಲೇ ಆಫಿಗೆ 1 ಪಾಯಿಂಟಿಂದ ಮಿಸ್ ಮಾಡಿಕೊಂಡದ್ದು, ಆ ಥರ ಏನಾದ್ರು ಆದರೆ ತಲೆ ಚಚ್ಚಿಕೊಳ್ಬೋದು ಮಿಲ್ಲರ್. ಅಯ್ಯೋ ನನ್ನಿಂದ ಹೀಗಾಯ್ತಲ್ಲ ಅಂತ. ಹಾಗೆ ಆಗದಿರಲಿ, ಪ್ಲೇ ಆಫಿಗೆ ಬರಲಿ. ಬಟ್ ಹಾರ್ಟ್ ಬ್ರೇಕಿಂಗ್ ಡಿಫೀಟ್ ಫಾರ್ ಡೆಲ್ಲಿ, ಎಸ್ಪೆಷಲಿ ಮಿಲ್ಲರಿಗಂತೂ ಇವತ್ತು ಇನ್ನೊಂದು 2 ದಿನ ನಿದ್ದೆ ಬರೋದಿಲ್ಲ. ನಿಮ್ಗೇನು ಅನಿಸುತ್ತೆ ಮ್ಯಾಚ್ ಏನಾದ್ರು ನೀವು ಮಿಸ್ ಮಾಡಿಕೊಂಡಿದ್ರೆ? ಎಂಥ ಒಂದು ಅದ್ಭುತ ಮ್ಯಾಚನ್ನು ಮಿಸ್ ಮಾಡಿಕೊಂಡ್ರಿ ಮಾರ್ರೆ. ಫ್ಯಾಂಟಾಸ್ಟಿಕ್ ಮ್ಯಾಚ್, ಸೂಪರ್ ಮ್ಯಾಚ್. GT ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಪ್ರಸಿದ್ಧ ಕೃಷ್ಣ ಅವರೇ, ಆ್ಯಕ್ಚುಲಿ ಹಾರಿಬಲ್ ಬೌಲಿಂಗ್ ಇತ್ತು ಇವತ್ತು ಪ್ರಸಿದ್ಧ ಕೃಷ್ಣ ಅವರದ್ದು. 3 ಓವರಿಗೆ 41 ಮತ್ತು ಲಾಸ್ಟ್ ಓವರಲ್ಲಿ 11 ರನ್ ಬಿಟ್ಟು ಕೊಟ್ಟರು. ಅತ್ಯದ್ಭುತ ಅರ್ಧ ಶತಕ. ಬಟ್ ಲಾಸ್ಟ್ ಬಾಲ್ ಇದೆಯಲ್ಲ, ಬಟ್ 1 ಬಾಲ್ ಸಿಂಗಲ್ ಓಡಲಿಲ್ಲ ಬಿಡಿ, ಬಟ್ ಲಾಸ್ಟ್ ಬಾಲ್ ಬ್ರಿಲಿಯಂಟ್ ಬಾಲ್.
ಕಂಗ್ರ್ಯಾಚುಲೇಷನ್ಸ್ ಜಿ ಟಿ. ಸರಿಯಾಗಿದೆ ಬರುವ. ಓಯ್ ಸಾರಿ 4 ಜನರ ಹೆಸರು ಹೇಳಬೇಕಲ್ಲ, ಹೇಳ್ತೇನೆ ಕೇಳಿ. ಸೂರಜ್ ಅವರು, ಮತ್ತು ರಾಜು ಅವರು, ಮತ್ತು ಸಂದೀಪ್ ಪವಾರ್, ಹಾಗೆಯೇ ಸುಮನಾ ಭಟ್. ಈ 4 ಜನ 7 ಒಳಗಡೆಯೇ ಫಸ್ಟ್ ಇನ್ನಿಂಗ್ಸ್ ಸ್ಕೋರು 210 ಅಂತ ಪ್ರೆಡಿಕ್ಟ್ ಮಾಡಿದರು. ನಿಮಗೆ ಕಂಗ್ರ್ಯಾಚುಲೇಷನ್ಸ್. ಹೇಗೆ ಪ್ರೆಡಿಕ್ಟ್ ಮಾಡ್ತೀರಿ ಅಂತ ನನಗೆ ಗೊತ್ತಾಗೋದಿಲ್ಲ. ಫ್ಯಾಂಟಾಸ್ಟಿಕ್, ಕಂಗ್ರ್ಯಾಚುಲೇಷನ್ಸ್. ಎಸ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಬರುವ. ನಮಸ್ಕಾರ.